ನಮ್ಮೆಲ್ಲರ ಮನೆ ಕೆಳಗಡೆ ಒಬ್ಬ ರಾಕ್ಷಸ ಬಚ್ಚಿಟ್ಕೊಂಡಿರ್ತಾನೆ. ಮಹಾದೇವನ ಬೆವರಿನ ಹನಿಯಿಂದ ಈ ರಾಕ್ಷಸ ಸೃಷ್ಟಿಯಾಗಿದ್ದು. ಈ ರಾಕ್ಷಸ ಜನ್ಮ ಪಡಿತಾ ಇದ್ದಂಗೆ ಅವನ ಹಸಿವು ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಕಣ್ಮುಂದೆ ಏನೇನ್ ಕಾಣಿಸ್ಕೊಳ್ಳೋದೋ ಅದನ್ನೆಲ್ಲ ತಿಂದಾಕವನು. ಮತ್ತೆ ಅವನ ಆಕಾರ ಕೂಡ ಬೆಳೀತಾ ಹೋಗ್ತಾ ಇತ್ತು. ಮತ್ತೆ ಅವನು ಯಾವಾಗ 3 ಲೋಕವನ್ನ ತಿನ್ನಕ್ಕೆ ಅಂತ ಮುಂದಾಗ್ತಾನೋ ಆಗ ಬ್ರಹ್ಮದೇವ ಮತ್ತೆ ದೇವಾನ್ ದೇವತೆಗಳು ಸೇರ್ಕೊಂಡು ಅವನನ್ನ ಎಲ್ಲಾ ದಿಕ್ಕಿನಿಂದ ಬಂಧಿಸಿ ನೆಲದಲ್ಲಿ ಹೂತಾಕ್ತಾರೆ. ಮತ್ತೆ ಅವನನ್ನ ಶಾಂತಗೊಳಿಸಕ್ಕೆ ದೇವಾನ್ ದೇವತೆಗಳು ಅವನ ದೇಹದ ಹಲವಾರು ಭಾಗಗಳ ಮೇಲೆ ಹೋಗಿ ಕೂತ್ಕೊಂತಾರೆ. ಆಗ ಆ ರಾಕ್ಷಸ ಅಲ್ಲಾಡಕ್ಕಾಗದೆ ಬ್ರಹ್ಮದೇವನ ಹತ್ರ, ಏ ಬ್ರಹ್ಮದೇವ, ಇದರಲ್ಲಿ ನನ್ನ ತಪ್ಪೇನು? ನಾನು ಹಸಿವಿನಿಂದ ಹುಟ್ಟಿದ್ದೇನೆ ಅಂತ ಹೇಳಿದಾಗ ಬ್ರಹ್ಮದೇವ ಅವನ ಈ ಪರಿಸ್ಥಿತಿ ನೋಡಕ್ಕಾಗದೆ ಅವನಿಗೆ ವಾಸ್ತು ಪುರುಷ ಅಂತ ಹೆಸರಿಡ್ತಾರೆ. ಮತ್ತೆ ಅವನಿಗೊಂದು ವರವನ್ನ ಕೊಡ್ತಾರೆ. ನೀನ್ ಇವತ್ತಿಂದ ಪ್ರತಿಯೊಂದು ಮನೆಯ ಕೆಳಗೆ ನೆಲದಡಿಯಲ್ಲಿ ವಾಸವಾಗಿರ್ತೀಯ. ಮನೆ ಕಟ್ಟಕ್ಕಿಂತ ಮುಂಚೆ ಯಾರ್ ನಿನಗೆ ಪೂಜೆ ಮಾಡಲ್ವೋ ಅಥವಾ ಭಗವಂತನಿಗೆ ಗೌರವ ಸಲ್ಲಿಸಲ್ವೋ ಅವರ ಸುಖ ಶಾಂತಿ ಮತ್ತೆ ನೆಮ್ಮದಿ ನಿನ್ನ ಭೋಜನವಾಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇವತ್ತಿಗೂ ಸಾಕಷ್ಟು ಜನ ಮನೆ ಕಟ್ಟಕ್ಕಿಂತ ಮುಂಚೆ ಆ ಜಾಗದಲ್ಲಿ ವಾಸ್ತು ಪುರುಷನ ಶಾಂತಿಗೊಳಿಸಕ್ಕೆ ಪೂಜೆಯನ್ನ ಮಾಡ್ತಾರೆ. ಮತ್ತೆ ಆ ಪೂಜೆಯಿಂದ ವಾಸ್ತು ಪುರುಷ ನಮ್ಮ ಮನೆಯನ್ನ ಪ್ರೊಟೆಕ್ಟ್ ಮಾಡ್ತಾನೆ.